ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಏಪ್ರಿಲ್ 1, 2026 ರಾತ್ರಿ ಸುಮಾರು 9 ಗಂಟೆಗೆ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೇವೆ. ಗರುಡಗಂಬದಲ್ಲಿ ತಾಯಿ ಕುಂತಿದೇವಿ ಹಾಗೂ ಪಂಚಪಾಂಡವನ ಗೊಂಬೆ ರೂಪದಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲ, ಎಷ್ಟು ಮುದ್ದಾದ ಗೊಂಬೆಗಳು. ಆ ತಾಯಿ ಕುಂತಿದೇವಿಯನ್ನು ಇಟ್ಟು 5 ಗೊಂಬೆಗಳು ಅಂದರೆ ಪಂಚಪಾಂಡವನ್ನ ಕೂಡಿಸಿದ್ದಾರೆ. ದೇವಾಲಯದ ಮುಂಭಾಗದಲ್ಲಿ ಗೋವಿಂದ ಗೋವಿಂದ ಅಂತ ಹೂವಿನಲ್ಲಿ ಬರೆದಿದ್ದಾರೆ. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಕಾಲಿಡಲು ಜಾಗ ಇಲ್ಲ, ಅಷ್ಟು ಭಕ್ತಾದಿಗಳು ದೇವಾಲಯದ ಹೊರಗೆ ಹಾಗೂ ಒಳಗೆ ಇದ್ದಾರೆ. ಎಲ್ಲರೂ ಹೂವಿನ ಕರಗೋತ್ಸವಕ್ಕೆ ಕ್ಷಣಗಣನೆಯನ್ನು ಮಾಡುತ್ತಿದ್ದಾರೆ. ದೇವಾಲಯವು ವಿದ್ಯುತ್ ದೀಪಗಳಿಂದ ಹಾಗೂ ವಿವಿಧ ಹೂಗಳಿಂದ ಕಂಗೊಳಿಸುತ್ತಿದೆ. ನೋಡಲು 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ನೋಡಿ, ಚೆನ್ನಾಗಿದೆ. ಈಗ ಕರಗ ಬರುವ ಪೂಜಾರಿಯಾದ ಜ್ಞಾನಾನಂದ ಅವರು ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಿದ್ದಾರೆ. ಅವ್ರ ಜೊತೆ ವೀರಕುಮಾರ್ ಅವರು ಕೂಡ ಪೂಜೆ ಸಾಮಾನುಗಳನ್ನು ತಗೊಂಡೋಗೋದು ಕೂಡ ತೋರಿಸುತ್ತಿದ್ದೇವೆ. ನೋಡಿ, ಇನ್ನೇನು ಬರ್ತಿದ್ದಾರೆ ಕರಗವರ ಪೂಜಾರಿ ಅವರು. ನೋಡಿ, ಪೂಜಾ ಕಾರ್ಯಕ್ರಮಗಳಲ್ಲಿ ತ್ರಿಶೂಲದಲ್ಲಿ ಮುತ್ಯಾಲಮ್ಮ ದೇವಿಯ ಪೂಜಾರಿ ಅವರು ತರುತ್ತಿದ್ದಾರೆ. ಆ ತ್ರಿಶೂಲದಲ್ಲಿ ಕುಂತಿ ಮಾತೆ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಅವ್ರ ಜನದವರೆಲ್ಲ ತುಂಬಿ ತೊಳ್ತಿದ್ದಾರೆ. ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಹೆಣ್ಮಕ್ಳಂತೂ ಮಲ್ಲಿಗೆ ಹೂವು ಮುಟ್ಕೊಂಡೇ ಬಂದಿದ್ದಾರೆ. ಆ ತಾಯಿ ದ್ರೌಪದಿ ಅಮ್ಮನೆಯವರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಪ್ರೀತಿ. ಮಲ್ಲಿಗೆ ಹೂಗಳಿಂದಲೇ ದೇವಸ್ಥಾನ ತುಂಬಿ ತೊಡಗುತ್ತಿದೆ. ಕರಗವರ ಪೂಜಾರಿಯವರು ಕೂಡ ಮಲ್ಲಿಗೆ ಹೂವಿನ ಹಾರವನ್ನು ಹಾಕ್ಕೊಂಡಿದ್ದಾರೆ. ಪ್ರದಕ್ಷಿಣೆ ಬರ್ತಿದ್ದಾರೆ ಮೊದಲು, ನಂತರ ಪೂಜಾ ಕಾರ್ಯಕ್ರಮದಲ್ಲಿ ಕೈಗೊಳ್ಳುತ್ತಿದ್ದಾರೆ. ನೋಡಿ, ಹಿಂದಿನ ದಿನ ರಾತ್ರಿ ಅಂದರೆ ಮಧ್ಯರಾತ್ರಿ 12 ಗಂಟೆ ನಂತರ ಕರಗ ಶುರು ಆಗೋದು. ನಾವು 9 ಗಂಟೆಗೆ ಹೋಗಿದ್ವಿ. ನೋಡಿ, ಇಷ್ಟು ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವು ದೇವಾಲಯಕ್ಕೆ ಹರಿದು ಬಂದಿದೆ. ಮುಂದಿನ ವಿಡಿಯೋದಲ್ಲಿ ಹೂವಿನ ಕರಗ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದು ಕೂಡ ವೀಕ್ಷಿಸಿ. ನೋಡಿ, ಇವರೇ ಹೋಗಿ ಎಲ್ಲ ವಿಡಿಯೋನು ಬಂದಿರೋದು. ದೇವಸ್ಥಾನ ಸುತ್ತ ಚೆನ್ನಾಗಿ ಬಣ್ಣ ಬಣ್ಣದ ಹೂಗಳಿಂದ ಕಂಗೊಳಿಸುತ್ತಿದೆ. ತುಂಬಾ ಚೆನ್ನಾಗಿದೆ ಅಲ್ಲ. ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ 2026 ಕರಗ ಮಹೋತ್ಸವಕ್ಕೆ. ದೇವಸ್ಥಾನದ ಗರುಡಗಂಬ ಕಲ್ಲು ಕೂಡ ಸೆಲ್ಫಿ ವಿಡಿಯೋ ತಗೊಳ್ತಾ ಇದ್ದಾರೆ ಹೊರಗಡೆ. ರಾಜಗೋಪುರದ ಮುಂದೆ ಕೂಡ ವಿಡಿಯೋ ಎಲ್ಲ ನಾನೇ ಮಾಡಿರೋದು. ನಾನೇ ಈ ದೇವಸ್ಥಾನಕ್ಕೆ ಬಂದು ಎಲ್ಲ ಮಾಡ್ಕೊಂಡ್ಬಂದಿರೋದು ಅಂತ. ಹಾಗೂ ವಿವಿಧ ದೇವರುಗಳು, ಉತ್ಸವ ಮೂರ್ತಿಗಳು ಕೂಡ ಈ ದೇವಾಲಯ ಥರ ಬಂದಿದೆ. ವಿವಿಧ ಭಾಗದಿಂದ ಎಲ್ಲ ದೇವರುಗಳ ಉತ್ಸವ ಮೂರ್ತಿ ಕೂಡ ಕರ್ಕೊಂಡ್ಬಂದಿದ್ದಾರೆ. ಇವಾಗ ಒಂದು 2-3 ತೋರಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯ ದೇವರುಗಳನ್ನ ನಿಮಗೆ ದರ್ಶನ ಮಾಡಿಸ್ತೇನೆ. ಭಕ್ತಾದಿಗಳೆಲ್ಲ ಬರ್ತಿದ್ದಾರೆ ಕರಗ ವೀಕ್ಷಿಸಲು. ಬೆಂಗಳೂರಿನ ಪ್ರಸಿದ್ಧ ಕರಗ ಮಹೋತ್ಸವ. ಲಕ್ಷ್ಮೀನಾರಾಯಣ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡಲು ಕಣ್ಣು ಸಾಲದು. ಈ ಕರಗ ಮಹೋತ್ಸವದಲ್ಲಿ ವಿವಿಧ ದೇವರನ್ನೆಲ್ಲ ಕುಂಡಿಸಿರ್ತಾರೆ, ಅಲಂಕಾರ ಮಾಡಿರ್ತಾರೆ. ಹಿಂದಿನ ದಿನ ರಾತ್ರಿ ಬೆಳಗ್ಗೆಯಿಂದಾನೇ ಬಂದಿದೆ. ನೋಡಿ, ಮಂಟಪ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ಸೆಲ್ಫಿ ವಿಡಿಯೋ ತಕ್ಕೊತಿದ್ದಾರೆ.
ತಾಯಿ ಚೌಡೇಶ್ವರಿ ಅಮ್ಮನವರು ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥಕ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಪಕ್ಕದಲ್ಲೇ ಇದೆ. ಆ ಉತ್ಸವ ಮೂರ್ತಿ ತಂದಿದ್ದಾರೆ. ಮತ್ತೊಮ್ಮೆ ಕಣ್ತುಂಬ ಕೊಳ್ಳಿ. ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ದ್ರೌಪದಿ ಅಮ್ಮನ ಆಶೀರ್ವಾದ ಕೃಪಾ ಕಡಕ ಎಲ್ಲ ಸಬ್ಸ್ಕ್ರೈಬರು ಎಲ್ಲ ವ್ಯವಸ್ಥೆಗಳು ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಮುಂದಿನ ವಿಡಿಯೋದಲ್ಲಿ ಹೂವಿನ ಕರಗವನ್ನು ತೋರಿಸ್ತೀನಿ ನೋಡಿ. ದೇವಾಲಯದ ಸುತ್ತಮುತ್ತ ರಥಗಳೆಲ್ಲ ಸಜ್ಜಾಗಿದೆ. ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ತಾಯಿ ಶ್ರೀ ಬಂಡಿ ಮಹಾಕಾಳಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. PPT ಸುರಪೂಜಿಗೆ ಶಂಖಚಕ್ರ ಗದಾಸ್ತಿ ಮಹಾಲಕ್ಷ್ಮಿ ನಮಸ್ತುತೆ.